ಮೇಕೆದಾಟಿನ ಯೋಜನೆಗೆ ತಕರಾರು ತಂದಿರತಕ್ಕಂಥದ್ದು ಅವರ ಕೋ ಪಾರ್ಟ್ನರ್ಸ್ ಇದ್ದಾರೆ ತಮಿಳುನಾಡಿನಲ್ಲಿ ಸರ್ಕಾರ ನಡೆಸೋದು. ಇವತ್ತು ಅವರು ತಕರಾರು ಅರ್ಜಿ ಹಾಕೊಂಡು ಕೂತಿರೋರು. ಈಗ ಸರ್ಕಾರ ಹೇಳುತ್ತೆ ಸುಪ್ರೀಂ ಕೋರ್ಟ್ ನಮ್ ಪರವಾಗಿ ತೀರ್ಮಾನ ಕೊಡ್ಬಿಟ್ಟವ್ರೆ, ಕೇಂದ್ರ ಸರ್ಕಾರದ ನಮ್ಗೆ ಪರ್ಮಿಷನ್ ಕೊಡಿಸ್ಬಿಡ್ಲಿ ಮಂತ್ರಿಗಳು ಕೇಂದ್ರದಲ್ಲಿ ಇರೋರು ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಟ್ಟವ್ರೆ? ನಾವು ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋದಿಕ್ಕೆ ಕಾಂಪಿಟೇಟಿವ್ ಅಥಾರಿಟಿ ಅಲ್ಲ, ಯಾವ ಕಾಂಪಿಟೇಟಿವ್ ಅಥಾರಿಟಿ ಇದೆ ಅಲ್ಲಿ ಹೋಗಿ ನೀವು ಅರ್ಜಿ ಹಾಕೊಳ್ಳಿ ಅಂತ ಹೇಳಿ. ಈಗ ಅದಕ್ಕೆ ಈಗಾಗಲೇ DPR ತಯಾರು ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟವ್ರೆ ಅಂತ ಮಂತ್ರಿಗಳು ಹೇಳ್ತಾವ್ರೆ. ಇನ್ನು 15-20 ದಿವಸದಲ್ಲಿ DPR ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿರ್ತಕ್ಕಂಥ ಅಥಾರಿಟಿ ಅವರು ಸಕಾರಾತ್ಮಕ ಸ್ಪಂದಿಸ್ತಾ ಇದ್ದಾರೆ ಅಂತ ಇವರೇ ಹೇಳಿಕೆ ಕೊಡ್ತಾವ್ರೆ. ಪ್ರೋಸೆಸ್ ಆಗ್ಬೇಕಲ್ಲ, ನೋಡೋಣ ಅದೇನ್ ಮಾಡ್ತಾರೆ. ಆದ್ರೆ ಒಂದೇ ಹೇಳ್ತೀನಿ, ಇವರು ಯಾವ ಒಂದು ಸರ್ಕಾರ ಆಗ್ಬೇಕು ಅಂತ ಹೇಳಿ ತಮಿಳುನಾಡಿನಲ್ಲಿ ಭಯಂಕರವಾದ ಚುನಾವಣಾ ಪ್ರಚಾರಗಳೇ ನಡೆಸ್ಬಂದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರ ಹತ್ರ ಕೂತ್ ಮಾತಾಡಿ ಕೋರ್ಟ್ ಹೋಗ್ಬೇಡ್ರಪ್ಪ, ಕೂತ್ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಕೇಳ್ಕೋಬೇಕಲ್ಲ ಹೋಗಿ. ಅದ್ರ ಬಗ್ಗೆ ಚರ್ಚೆ ಆಗಿದ್ರೆ ನಾನು ಇವತ್ತು ನೋಡ್ಲೇ